ಕರಿಬೇಕಂತ ವಿನಂತಿ ಮಾಡ್ಕೊಳಕ್ ಬಂದಿ ನೋಡಿ ಸಾಹೇಬ್ರ. ಮುಂದಿನ ತಿಂಗಳು 20ನೇ ತಾರೀಕು. ಹೌದು ಸಾಹೇಬ್ರ. ಡೈರಿ ನೋಡಿ ಮಾತಾಡ್ತೀನಿ. ಮಾವ ಮುಂದಿನ ತಿಂಗಳ 20ನೇ ತಾರೀಕಿನ ಭಾಳ ಖುಷಿ ಡೈರಿ ಯಾಕೆ ಹಂಗೆಲ್ಲ ತಮ್ಮ ವಾರದಾಗ ಒಂದು 4-5 ಕಾರ್ಯಕ್ರಮ ಇದ್ದೇ ಇರ್ತಾವೆ ಇವ್ರಿಗೆ. ಡೈರಿ ನೋಡಿ ಮಾತುಕೊಡೋದು ಒಳ್ಳೇದಲ್ಲ ನೋಡ್ಲಿ ಬಿಡು. ಮುಂದಿನ ತಿಂಗಳ ಎಷ್ಟೊತ್ತಿಗೆ ನಮ್ಮ ಕಾರ್ಯಕ್ರಮ? ಸಾಯಂಕಾಲ 5 ಗಂಟೆಗೆ ಆಯ್ತು ನೋಡಿ ಸಾಹೇಬ್ರ. ಅಡ್ಡಿ ಇಲ್ಲ. ಬೆಳಿಗ್ಗೆ ಆದ್ರೆ ಹಾಕಿದ್ದಿಲ್ಲ. ಅವತ್ತು ಶಂಕರ ಮಠದಾಗ ವೇದಾಂತ ಗೋಷ್ಠಿ ನಡೀತೈತಿ. ಅಲ್ಲಿ ಉಪನ್ಯಾಸಕ ನಾನು. ಅದು 9:00 ಮುಗಿತೈತೆ. ಇನ್ನು ಸಾಯಂಕಾಲ ತಮ್ಮದು ಎಷ್ಟೊತ್ತಿಗೆ ಮುಗಿತೈತಿ? ಯಾಕೆ ಸಾಹೇಬ್ರ ಮತ್ತೇನಾರ ಕಾರ್ಯಕ್ರಮ ಅದಾವಲ್ರಿ ನೀವು? ನೋಡು, ಅವತ್ತ ಸಂಜೆ ಮುಂದೆ 7:30 ಹೈಸ್ಕೂಲ್ ನಡೆಯೋ ಸಮ್ಮೇಳನಕ್ಕೆ ಅಟೆಂಡ್ ಆಗ್ತದೆ. ಅಷ್ಟೊತ್ತಿಗೆಲ್ಲ ಮುಗಿಸಿ ಕಳಿಸ್ಕೊಟ್ಬಿಡ್ತೀವಿ ಸಾಹೇಬ್ರ. ಅಷ್ಟಾದ ಹೋಗ್ಬೋತೀನಿ ನೋಡಪ್ಪ. ಆಯ್ತು ಸಾಹೇಬ್ರ. ಹಾಂ ಅದೇ ಬರೀಲಿ ಹಾಂ ನಿಮ್ಗೆ ಸ್ವಲ್ಪ ಕ್ರಾಂತಿ ಬೇಕಾ ಬೇಡ. ನೀವು ಮುಂಜಾನೆ 7:30 ಬಂದು ಮಾತ್ರ ಸಾಯಂಕಾಲ 5 ಗಂಟೆಗೆ ಬಂದು ರಾತ್ರಿ 7:30 ಬಂದು ಸುಮ್ಮನೆ ಇವ್ರಿಗೆ ಆಗೋದಿಲ್ಲ ಅಂತ ಹೇಳ್ಬೇಕು. ಅಷ್ಟೇ ಹೈರಾಣಾಗ್ತೀವಿ ಹೇಳ್ರಿ. ನಮ್ಮ ಮ್ಯಾಗ ವಿಶ್ವಾಸ ಇಟ್ಕೊಂಡು ಬಂದಿರ್ತಾರ. ಮ್ಯಾಗ ಅವ್ರಿಗೆ ಮನಸ್ಸಿಗೆ ನೋವು ಭಾಳ ಬರ್ತದೆ. ಹಾಂ ತಮ್ಮ ಬರ್ತೀನಿ. ಹಾಂ ಆಯ್ತು ಸಾಹೇಬ್ರ, ಭಾಳ ಖುಷಿ ಆಯ್ತು ರೀ. ಅಂದಂಗೆ ಆಮಂತ್ರಣ ಪತ್ರಿಕೆ ಒಳಗೆ ತಮ್ಮ ಹೆಸರು ಪ್ರಿಂಟ್ ಮಾಡಿಸ್ತೀನಿ ನೋಡ್ರಿ. ಮತ್ತೆ ಓಹೋ ಮಾಡಿಸ್ಲಿಲ್ಲ, ಒಪ್ಕೊಂಡಿನಿ ಅಂದಮೇಲೆ ಮುಗಿಸೋದು. ಆಯ್ತು ಸಾಹೇಬ್ರ, ನಾನು ಬರ್ತೀನಿ. ನಮಸ್ಕಾರ ರೀ. ಹೋಗ್ಬೇಕು. ಅಲ್ರಿ ಹಾಂ ಇದೀಗ ನೀವು ನೋಡಿಲ್ಲ ಹಾಂ ಈ ರಾಮಲಿಂಗ ಸ್ವಾಮಿ